ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಒಂದು ಬಿರಿಯಾನಿ ರೆಸಿಪಿ. ಅಂದರೆ ಮಟನು ಚಿಕನು ಅಲ್ಲ, ಮಿಲ್ ಮೇಕರ್ ಸೋಯಾ ಇಟ್ಟು ಇವತ್ತು ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೇಮ್ ಬಿರಿಯಾನಿ ಟೇಸ್ಟಲ್ಲೇ ಒಂದು ಬಿರಿಯಾನಿ. ಅದು ಈಸಿಯಾಗಿ ಮಾಡ್ಕೋಬೋದು, ಟೇಸ್ಟಾಗಿ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಸೋಯಾ ಬಿರಿಯಾನಿ ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕೆ ಬೇಕಾಗಿರೋದು ಇದು ನನ್ನ ಮನೇಲಿತ್ತು. ಅಂದರೆ ಇದು ಬಾಸುಮತಿ ಎಲೆ ಮನೇಲಿತ್ತು, ಅದರಿಂದ ಒಂದು 2 ಎಲೆ ಕಿತ್ತಿಟ್ಟಿದ್ದೀನಿ. ನೀವು ಇಲ್ಲ ಅಂದರೆ ಮಾಮೂಲಿ ಪಲಾವ್ ಎಲೆ ಸೇರಿಸ್ಕೊಳ್ಳಿ. ಅದಕ್ಕೂ ಮುಂಚೆ ನೋಡಿ, ಒಂದು ಮಿಕ್ಸಿ ಜಾರಲ್ಲಿ ಒಂದು ಅರ್ಧ ಸ್ಪೂನ್ ಮೆಣಸು, ಅರ್ಧ ಸ್ಪೂನ್ ಜೀರಿಗೆ, ಒಂದು 5 ಮೆಣಸಿನ್ಕಾಯಿ. ನಾನು ಅರ್ಧ kg ಅಕ್ಕಿ ಹಾಕ್ತೀನಿ, ಅದರಿಂದ 5 ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಪುದೀನ ಸೊಪ್ಪು, ಪುದೀನಾಗಿಂತ ಒಂದು ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ. ನೋಡಿ, ಇದು ಮೆಂತ್ಯ ಸೊಪ್ಪು. ಪುದೀನಾಗಿಂತ ಜಾಸ್ತಿ ಕೊತ್ತಂಬರಿ ಸೊಪ್ಪಿಗಿಂತ ಜಾಸ್ತಿ ಮೆಂತ್ಯ ಸೊಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ನೀವು ಇದನ್ನು ನೈಸಾಗಿ ರುಬ್ಕೋಬೇಕು. ನೋಡಿ, ಈ ಪೇಸ್ಟ್ ರೆಡಿ ಆಯಿತು. ಬಿರಿಯಾನಿಗೆ ಮೇಯ್ನ್ ಈ ಪೇಸ್ಟ್ ಬೇಕಾಗಿದೆ. ಇದೇ ಮಸಾಲ ಇಟ್ಟು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಮತ್ತು ವೆಜಿಟೇಬಲ್ ಬಿರಿಯಾನಿ ಯಾವುದಾದ್ರೂ ಮಾಡ್ಕೋಬೋದು, ಸೇಮ್ ಟೇಸ್ಟ್ ಬರುತ್ತೆ. ಈಗ ನಾನು ಪಾತ್ರೆ ಇಟ್ಟಿದ್ದೀನಿ ಸ್ಟವಲ್ಲಿ. ಈಗ ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಸೋಯಾ ಒಂದು ಕಡೆ ಬಿಸಿನೀರು ಹಾಕಿ ನೆನೆದು ಕ್ಲೀನಾಗಿ ನೆಂದಾದ್ಮೇಲೆ ತೊಳೆದು ಇಟ್ಟಿದ್ದೀನಿ, ಅದೆಲ್ಲ ಒಂದು ಕಡೆ ಇರುತ್ತೆ. ಈಗ ನೋಡಿ, ಒಂದು 100 ಗ್ರಾಮ್ ಅಷ್ಟು ಎಣ್ಣೆ ಸೇರಿಸಿದ್ದೀನಿ. ಇದಕ್ಕೆ ಬೇಕಾಗಿರೋದು ಸೋಂಪು ಮತ್ತು ಚಕ್ಕೆ, ಲವಂಗ, ಏಲಕ್ಕಿ, ಒಂದು 3 ಏಲಕ್ಕಿ. ಎಣ್ಣೆ ಕಾದಿದ ತಕ್ಷಣ ಹಾಕಿ. ಅದೇ ಪಲಾವ್ ಎಲೆ ಅಂದರೆ ಬಾಸುಮತಿ ಎಲೆ ಕಟ್ ಮಾಡಿ ಹಾಕಿದ್ದೀನಿ. ಅದನ್ನು ಈರುಳ್ಳಿ ಒಗ್ಗರಣೆಗೆ ಈರುಳ್ಳಿ ನಾನು ಒಂದು 2 ಈರುಳ್ಳಿ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಉದ್ದುದ್ದಕ್ಕೆ ಕಟ್ ಮಾಡಿ, ಆದಷ್ಟು ಬಿರಿಯಾನಿ ಅಂದ್ರೆ ಉದ್ದುದ್ದಕ್ಕೆ ಈರುಳ್ಳಿ ಕಟ್ ಮಾಡಿ ಸೇರಿಸ್ಕೋಬೇಕು. ದಪ್ಪದು ಒಂದು 2 ಈರುಳ್ಳಿ ಸೇರಿಸಿದ್ದೀನಿ. ಇದು ಫ್ರೈ ಆಯಿತು ಈರುಳ್ಳಿ. ಈಗ ಟೊಮೆಟೊ ಒಂದು 2 ಕಟ್ ಮಾಡಿದ್ದೀನಿ. ನಾಟಿ ಟೊಮೆಟೊ, ಫಾರಮಲ್ಲ, ನಾಟಿ. ಫಾರಮ್ ಟೇಸ್ಟ್ ಬರೋಲ್ಲ. ಈಗ ಟೊಮೆಟೊನು ಫ್ರೈ ಆಗಿದೆ, ಅರ್ಧ 50% ಫ್ರೈ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು 2 ಟೇಬಲ್ ಸ್ಪೂನು, ಟೀ ಸ್ಪೂನಲ್ಲ, ಟೇಬಲ್ ಸ್ಪೂನು. ಶುಂಠಿ ಬೆಳ್ಳುಳ್ಳಿ ತುಂಬ ಕಡಿಮೆ ಇದ್ದರೆ ಬಿರಿಯಾನಿ ಟೇಸ್ಟ್ ಬರೋಲ್ಲ. ಯಾವುದೇ ಬಿರಿಯಾನಿ ಆದರೂ ಅದು ಅಷ್ಟೊಂದು ಟೇಸ್ಟ್ ಇರೋಲ್ಲ. ನಾನು ಅರ್ಧ kgಗೆ ಒಂದು 2 ಟೇಬಲ್ ಸ್ಪೂನ್ ದಪ್ಪ ಸ್ಪೂನು, ಅದರಿಂದ 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಅರ್ಧ kg ಅಕ್ಕಿನೇ ಸೀರಗ ಸೊಪ್ಪು ಹಾಕಿದ್ದೀನಿ ನಾನಿವತ್ತು, ಯಾಕಂದರೆ ಬಿರಿಯಾನಿ ಟೇಸ್ಟಲ್ಲೇ ಇದನ್ನು ಮಾಡಬೇಕಂತ. ಈಗ ಇದೆಲ್ಲ ಫ್ರೈ ಆಗಿದೆ, ಮಸಾಲ ಹಾಕ್ತಾಯಿದ್ದೀನಿ ನೋಡಿ. ಈಗ ಈ ಮಸಾಲ ಸೇರಿಸ್ಕೊಂಡು ಇದನ್ನು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ನಾವು ಬಾಡಿಸ್ಕೋಬೇಕು. ಫ್ರೆಂಡ್ಸ್, ಈ ಮಸಾಲ ಬಾಡಿಸ್ತಾ ಕಲರ್ ನೋಡಿ ಹೆಂಗೆ ಚೇಂಜ್ ಆಗ್ತಾ ಬರ್ತಾಯಿದೆ. ಘಮನೂ ಚೆನ್ನಾಗಿ ಬರ್ತಾಯಿದೆ. ಮಸಾಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಘಮ ಅಂತೂ ತುಂಬ ಚೆನ್ನಾಗಿದೆ. ನೋಡಿ, ಕಲರ್ ಚೇಂಜ್ ಆಗಿದೆ. ಈಗ ಸೋಯಾ ನಾನು ಫಸ್ಟೇ ಇದನ್ನು ಬಿಸಿನೀರಿಗೆ ಹಾಕಿ ಒಂದು 10 ನಿಮಿಷ ನೆನೆ ಹಾಕ್ಬಿಟ್ಟು ಒಂದು 5-6 ಸತಿ ಇದನ್ನು ತೊಳೆದು ಇಟ್ಟಿದ್ದೀನಿ. ಇದು ನಾವು ಬಿಸಿನೀರಲ್ಲಿ ಸೇರಿಸ್ಬಿಟ್ಟು ಅದನ್ನು 10 ನಿಮಿಷ ಬಿಟ್ಟು ಹಂಗೆ ತೆಗೆದು ಅಡುಗೆಗೆ ಯೂಸ್ ಮಾಡಿದ್ರೆ ಅದು ಅಷ್ಟೊಂದು ಚೆನ್ನಾಗಿರಲ್ಲ. ಯಾಕಂದರೆ ಟೇಸ್ಟ್ ಒಂಥರ ಇರುತ್ತೆ, ಮಣ್ಣು ಇರುತ್ತೆ. ಅದರಿಂದ ಒಂದು 4-5-6 ಸತಿನೂ ತೊಳಿಬೋದು, ಏನು ತೊಂದರೆ ಏನಿಲ್ಲ. ತೊಳೆದ್ಬಿಟ್ಟು ನೀರೆಲ್ಲ ಕ್ಲೀನಾಗಿ ಹಿಂಡ್ಕೋಬೇಕು. ಈಗ ಮಿಲ್ ಮೇಕರ್ ಸೇರಿಸಿ ಸೋಯಾ ಮಿಲ್ ಮೇಕರ್ ಸೇರಿಸಿ ಈಗ ಒಂದು 5-10 ನಿಮಿಷ ಚೆನ್ನಾಗಿ ಇದನ್ನು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಸೇಮ್ ಚಿಕನ್ ಮಟನ್ ಬಿರಿಯಾನಿ ಟೇಸ್ಟೆಲ್ಲ ಇರುತ್ತೆ ನೀವು ಹಿಂಗೆ ಮಾಡಿದ್ರೆ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ ಸೋಯಾ. ಈಗ 1 ಟೇಬಲ್ ನೀರು, ನಾನು ಬಿಸಿನೀರು ಒಂದು ಕಡೆ ಬಿಸಿನೀರು ಇಟ್ಟಿದ್ದೆ, ಬಿಸಿನೀರು ಸೇರಿಸ್ಕೊಳ್ತಾ ಇದ್ದೀನಿ, ಯಾಕಂದರೆ ಬೇಗ ಆಗುತ್ತೆ. ಅಕ್ಕಿನ ನೆನೆ ಹಾಕಿದ್ದೀನಿ. ಮಿಕ್ಸಿ ಜಾರ್ ಒಂದು ಸ್ವಲ್ಪ ನೀರು ಹಾಕಿ ತೊಳೆದು ಅದನ್ನು ಸೇರಿಸ್ಕೊಳ್ಳಿ, ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಕಲರ್ ತುಂಬ ಚೆನ್ನಾಗಿದೆ. ಯಾಕಂದರೆ ಇದು ನಾವು ಮೆಂತ್ಯ ಸೊಪ್ಪೆಲ್ಲ ಹಾಕಿದ್ದೀವಲ್ಲ,
ಅದರಿಂದ ಈ ಕಲರ್ ಬರೋದು. ನಾವು ಮೆಂತ್ಯ ಸೊಪ್ಪು ರುಬ್ಬಿನೂ ಹಾಕ್ಬೋದು, ಅಥವಾ ಮೆಂತ್ಯ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಅದನ್ನು ಚೆನ್ನಾಗಿ ಬಿಸಿನೀರಲ್ಲಿ ನೆನೆಯಾಕ್ಬಿಟ್ಟು ಬರೀ ಆ ನೀರು ಸೇರಿಸ್ಕೋಬೋದು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಅಕ್ಕಿ ಸೇರಿಸ್ಕೊಳ್ಳೋಣ. ನೀರು ಚೆನ್ನಾಗಿ ಕುದ್ದಾದ್ಮೇಲೆ ನೀವು ಅಕ್ಕಿ ಸೇರಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಉಪ್ಪು ತುಂಬ ಜಾಸ್ತಿ ಆದರೆ ಆಮೇಲೆ ವೇಸ್ಟ್ ಆಗುತ್ತೆ. ಅದರಿಂದ ನಿಮ್ಮ ಅಳತೆ ರುಚಿಗೆ ತಕ್ಕಷ್ಟು ಸೇರಿಸ್ಕೊಳ್ಳಿ. ಉಪ್ಪು ಹಾಕಿದ್ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಬೇಡಿ. ಈಗ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಘಮ ಚೆನ್ನಾಗಿ ಬರ್ತಾಯಿದೆ. ಅದು ಸೀರಗ ಸಂಬ ಅಕ್ಕಿ ಅನ್ನೋದ್ರಿಂದ ಘಮ ಅಂತೂ ತುಂಬಾ ಚೆನ್ನಾಗಿದೆ, ಪರಿಮಳ. ಒಂದು ಒಳ್ಳೆಯ ಹೋಟ್ಲಲ್ಲಿ ಬಿರಿಯಾನಿ ತಂದು ಟೇಸ್ಟ್ ಮಾಡಿದ್ರೆ ಹೆಂಗಿರುತ್ತೋ ಸೇಮ್ ಹಂಗೆ ಇರುತ್ತೆ ಈ ಬಿರಿಯಾನಿ. 50% ಅಕ್ಕಿ ಬೆಂದಿದೆ. ನೀರು ಕಡಿಮೆ ಆಗ್ತಾಯಿದೆ ನೋಡಿ. ನೀರು ಕಡಿಮೆ ಆಯಿತು. ಅಕ್ಕಿನೂ ಬೆಂದಿದೆ, ಅನ್ನ ರೆಡಿಯಾಗಿದೆ. ಇದನ್ನು ಈಗ ದಮ್ ಹಾಕೋಣ. ತುಪ್ಪ ಒಂದು ಸ್ವಲ್ಪ ಸೇರಿಸ್ಕೊಂಡು ದಮ್ ಹಾಕಿದ್ರೆ ಚೆನ್ನಾಗಿರುತ್ತೆ. ತುಪ್ಪ ನಿಮ್ಗೆ ಎಷ್ಟು ಇಷ್ಟನೋ ಅದಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. 1-2 ಸ್ಪೂನ್ ತುಪ್ಪ ಆದರೆ ಸಾಕು. ಇವಾಗ ಜಾಸ್ತಿ ಬೇಕಾದರೂ ಸೇರಿಸ್ಕೋಬೋದು. ಆಲ್ರೆಡಿ ಎಣ್ಣೆ ಜಾಸ್ತಿ ಬಿಟ್ಟಿದ್ದೀವಿ, ಅದರಿಂದ ತುಪ್ಪ 1-2 ಸ್ಪೂನ್ ಆಗಲೇ ಸಾಕು ನೋಡಿ. ಈಗ ಪ್ಲೇಟ್ ಹಾಕಿ ಮುಚ್ಚಿಬಿಡಿ. ಒಂದು 10-15 ನಿಮಿಷ ಫುಲ್ ಸಿಮ್ಮಲ್ಲಿ ಇಟ್ಬಿಡಿ. ನಾನು ಕುಕ್ಕರ್ ಪ್ಲೇಟೇ ಮುಚ್ಚಿರೋದು, ಕುಕ್ಕರಲ್ಲೇ ಮಾಡ್ತಾ ಇರೋದು. ಆದರೆ ಗ್ಯಾಸ್ಕೆಟ್ ಹಾಕಿಲ್ಲ, ಹಂಗೆ ಸುಮ್ಮನೆ ಮುಚ್ಚಿ ಹಾಕಿದ್ದೀನಿ. 15 ನಿಮಿಷ ಆಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟೆ ನೋಡಿ. ಸೋಯಾ ಬಿರಿಯಾನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಾನು ಗ್ಯಾಸ್ಕೆಟ್ ಹಾಕಿಲ್ಲ, ಅದನ್ನೇ ತೋರಿಸ್ತಾ ಇರೋದು. ಈಗ ಪಾತ್ರೆಯಲ್ಲಿ ಬಿರಿಯಾನಿ ಹೆಂಗೆ ಮಾಡ್ತೀವೋ ಅದೇ ಥರ ನಾನು ಕುಕ್ಕರಲ್ಲಿ ಮಾಡಿದ್ದೀನಿ. ಗ್ಯಾಸ್ಕೆಟ್ ಹಾಕ್ತೇನೆ ಮುಚ್ಚಿಟ್ಟೆ, ಯಾಕಂದರೆ ತಳ ತುಂಬ ಚೆನ್ನಾಗಿದೆ, ಗಟ್ಟಿ ತಳ ಇದು. ಟ್ರೈಪ್ಲೆ, ಅದರಿಂದ ಇದರಲ್ಲಿ ಮಾಡೋಣ, ತಳ ಹಿಡಿಯಲ್ಲ ಅಂದ್ಬಿಟ್ಟು ಕುಕ್ಕರಲ್ಲಿ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಅನ್ನನೂ ಅಗ್ಲಗ್ಲಾಗಿ ಚೆನ್ನಾಗಿದೆ, ಅಂಟ್ತಾ ಇಲ್ಲ ಕೈಯಲ್ಲಿ ಒಂದಕ್ಕಿಂತ ಒಂದು ಅಂತ. ಫ್ರೆಂಡ್ಸ್, ಸೋಯಾ ಬಿರಿಯಾನಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.